ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು ಎಲ್ಲರಿಗೂ ಉಪಯುಕ್ತವಾದಂಥ ತುಂಬ ಮುಖ್ಯವಾದ ಮ್ಯೂಚುವಲ್ ಫಂಡ್ಸ್ನ ಬಗ್ಗೆ ಸಂಪೂರ್ಣವಾಗಿ A to Z ವಿವರಗಳನ್ನು ತಿಳ್ಕೊಳ್ಳೋಣ. ಮ್ಯೂಚುವಲ್ ಫಂಡ್ ಎಂದರೇನು, ಎಷ್ಟು ಪ್ರಕಾರಗಳು, ಹೇಗೆ ಹೂಡಿಕೆ ಮಾಡಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು, ಎಲ್ಲ ವಿಷಯಗಳ ಮೇಲೂ ಸವಿಸ್ತರವಾಗಿ ತಿಳ್ಕೊಳ್ಳೋಣ. ವಿಡಿಯೋನ ಅಂತ್ಯವರೆಗೂ ನೋಡಿ. ನಿಮ್ಮ ಹೂಡಿಕೆ ಜೀವನವನ್ನೇ ಬದಲಿಸುವಂಥ ಮಾಹಿತಿಗಳು ಇದರಲ್ಲಿ ಇವೆ. ಅದೇ ರೀತಿ ಮೊದಲು ಡಿಸ್ಕ್ಲೇಮರ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನಲ್ಲಿ ತಿಳಿಸ್ತಕ್ಕಂಥ ಎಲ್ಲ ಒಂದು ವಿವರ ಕೂಡ ಎಜುಕೇಷ್ನಲ್ ಪರ್ಪಸ್ ಆಗಿರುತ್ತೆ. ಯಾವುದೇ ರೆಕಮೆಂಡೇಷನ್ ಇರೋದಿಲ್ಲ. ಫರ್ದರ್ ನೀವು ಸ್ಟಡಿ ಮಾಡಿ ನಿಮ್ಮ ಒಂದು ಡಿಸಿಷನ್ನ ತಗೋಬೇಕಾಗುತ್ತೆ. ಫಸ್ಟ್ ಆಫ್ ಆಲ್, ಮ್ಯೂಚುವಲ್ ಫಂಡ್ ಅಂದರೆ ಏನು? ಮ್ಯೂಚುವಲ್ ಫಂಡ್ ಅಂದರೆ ಬೇರೆ ಬೇರೆ ಜನರು ಹಾಕುವಂಥ, ಹೂಡಿಕೆ ಮಾಡುವಂಥ ಹಣವನ್ನು ಒಂದೇ ಜಾಗದಲ್ಲಿ ಸೇರಿಸಿ ಆ ಹಣವನ್ನು ಪರಿಣಿತ ಫಂಡ್ ಮ್ಯಾನೇಜರ್ ಅಂದರೆ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಒಂದು ಫಂಡ್ ಮ್ಯಾನೇಜರ್ ಅವರು ಆ ಎಲ್ಲ ಮೊತ್ತದ ಅಮೌಂಟನ್ನು ಯಾವುದಾದ್ರೂ ಷೇರುಗಳಲ್ಲಾಗಲಿ, ಬಾಂಡ್ಸ್ ಆಗಲಿ, ಗೋಲ್ಡ್ ಅಥವಾ ರಿಯಲ್ ಎಸ್ಟೇಟ್ ಈ ರೀತಿ ಮುಂತಾದ ಹಣಕಾಸು ಇನ್ಸ್ಟ್ರೂಮೆಂಟ್ಸಲ್ಲಿ ಅಂದರೆ ಅಸೆಟ್ಸಲ್ಲಿ ಹೂಡಿಕೆ ಮಾಡುವ ಒಂದು ವ್ಯವಸ್ಥೆಯನ್ನು ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಮ್ಯೂಚುವಲ್ ಫಂಡ್ ಅಂದರೆ ನಮ್ಮ ಒಂದು ಹಣ ಎಲ್ಲರೂ ಹಾಕಿರ್ತೀವಲ್ವ, ಸ್ವಲ್ಪ ಅಮೌಂಟು ಪೋಲ್ ಆಫ್ ಮನಿ ಅಂತ ನಮ್ಮ ಹಣನ ಹೂಡಿಕೆ ಮಾಡುವವರು, ನಾವು ಹೂಡಿಕೆ ಮಾಡಲ್ಲ, ಡೈರೆಕ್ಟ್ ಫಂಡ್ ಮ್ಯಾನೇಜರ್ ಅದನ್ನು ಹೂಡಿಕೆ ಮಾಡ್ತಾರೆ. ಹೂಡಿಕೆ ಮಾಡಿದ ನಂತರ ನಮಗೆ ಏನು ಸಿಗುತ್ತೆ ಅಂದರೆ ಯೂನಿಟ್ಸ್ ಅಂತ ಸಿಗುತ್ತೆ. ಯೂನಿಟ್ಸ್ ಅಂದರೆ NAV, ನೆಟ್ ಅಸೆಟ್ ವ್ಯಾಲ್ಯೂ. ಎಕ್ಸಾಂಪಲ್, 100 ಜನ ತಲಾ 10,000 ಹೂಡಿಕೆ ಮಾಡಿದ್ರಂತ ತಿಳ್ಕೊಳ್ಳಿ. ಅದು ಟೋಟಲ್ ಎಷ್ಟಾಗುತ್ತಂದರೆ 10 ಲಕ್ಷ ಆಗುತ್ತೆ. 100 ಜನ ತಲಾ 10,000 ಹೂಡಿಕೆ ಮಾಡಿದ್ರೆ 10 ಲಕ್ಷ ಆಗುತ್ತೆ. ಈ 10 ಲಕ್ಷ ಹಣವನ್ನು ಒಂದು ಫಂಡ್ ಮ್ಯಾನೇಜರ್ ಷೇರುಗಳಲ್ಲಿ ಹೂಡಿಕೆ ಮಾಡ್ತಾರೆ. ಮ್ಯೂಚುವಲ್ ಫಂಡ್ ಹೇಗೆ ಕೆಲಸ ಮಾಡುತ್ತೆ? AMC ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಇರುತ್ತೆ. HDFC AMC ಇದೆ, ICICI AMC ಇದೆ, ಒಂದು SBI AMC ಇದೆ, ಅಥವಾ ನೀವು ಡೈರೆಕ್ಟ್ ಬ್ಯಾಂಕಲ್ಲಿ ಕೂಡ ತೊಗೋಬೋದು. ಈ ರೀತಿ ಒಂದು HDFC AMC ಕಂಪ್ನಿ ಅನ್ನೋರು ಮ್ಯೂಚುವಲ್ ಫಂಡ್ಸ್ನ ನಡೆಸಕ್ಕಂಥ ಒಂದು ಕಂಪ್ನಿಗಳನ್ನ AMC ಅಂತ ನಾವು ಕರಿತೀವಿ. ಇದರಲ್ಲಿ ಒಂದು ಫಂಡ್ ಮ್ಯಾನೇಜರ್ ಇರುತ್ತಾರೆ, ಎಕ್ಸ್ಪೀರಿಯೆನ್ಸ್ ಇರೋರು, ನಿಮ್ಮ ಒಂದು ಹಣಕಾಸಿನ ಮ್ಯಾನೇಜ್ ಮಾಡ್ತಾರೆ. NAV ಅಂದರೆ ಪ್ರತಿಯೊಂದು ಒಂದು ಯೂನಿಟ್ನ ಬೆಲೆ. ಪೋರ್ಟ್ಫೋಲಿಯೋ ಅಂದರೆ ಯಾವ ಕಂಪ್ನಿಗಳಲ್ಲಿ ನಿಮ್ಮ ಹಣ ಹೂಡಿಕೆಯಾಗಿದೆ ಅಂತ ಒಂದು ಪಟ್ಟಿ ನಿಮಗೆ ತೋರಿಸ್ಕೊಡ್ತಾರೆ. ನಿಮ್ಮ ಹಣ ಮಾರುಕಟ್ಟೆ ಇನ್ಕ್ರೀಸ್ ಆದಾಗ ನಿಮ್ಮ NAV ರೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮಾರುಕಟ್ಟೆ ಕೆಳಗೆ ಬಂದಾಗ ನಿಮ್ಮ NAV ರೇಟ್ ಕೂಡ ಕಡಿಮೆ ಆಗುತ್ತೆ. ಮ್ಯೂಚುವಲ್ ಫಂಡ್ಗಳ ಪ್ರಕಾರಗಳು. ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್. ಈಕ್ವಿಟಿ ಫಂಡ್ಸ್ ಅಂದರೆ ಹೈ ರಿಟರ್ನ್ ಸಿಗುತ್ತೆ, ಅದೇ ರೀತಿ ಹೈ ರಿಸ್ಕ್ ಇರುತ್ತೆ. ಇವರು ಹೆಚ್ಚಾಗಿ ಷೇರುಗಳಲ್ಲಿ ಹೂಡಿಕೆ ಮಾಡ್ತಾ ಇರ್ತಕ್ಕಂಥ ಫಂಡ್ ಇರುತ್ತೆ, ಅದಕ್ಕೆ ಇದನ್ನು ಈಕ್ವಿಟಿ ಫಂಡ್ಸ್ ಅಂತ ಕರಿತೀವಿ. ಇದರಲ್ಲಿ ತುಂಬ ಟೈಪ್ಸ್ ಆಫ್ ಫಂಡ್ಸ್ ಇದೆ. ಲಾರ್ಜ್ ಕ್ಯಾಪ್ ಇದೆ, ಮಿಡ್ ಕ್ಯಾಪ್ ಇದೆ, ಸ್ಮಾಲ್ ಕ್ಯಾಪ್ ಇದೆ, ELSS ಅಂದರೆ ಟ್ಯಾಕ್ಸ್ ಸೇವಿಂಗ್ ಫಂಡ್ ಇದೆ. ಸೆಕೆಂಡ್ ಒನ್ ಡೆಬ್ಟ್ ಫಂಡ್ಸ್ ಇದೆ, ಅಂದರೆ ಲೋ ರಿಸ್ಕ್ ಇರುತ್ತೆ, ಅದೇ ರೀತಿ ಲೋ ರಿಟರ್ನ್ಸ್ ಇರುತ್ತೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಒಂದು ಅಮೌಂಟ್ನ ಇವರು ಬ್ಯಾಂಕ್ ಅಂದರೆ ಗೌರ್ಮೆಂಟ್ ಬಾಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬ್ಯಾಂಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದೇ ರೀತಿ ಪ್ರೈವೇಟ್ ಕಂಪ್ನಿಗಳು ಸಹ ಬಾಂಡ್ಸ್ನ ಇಶ್ಯೂ ಮಾಡುತ್ತೆ, ಆ ರೀತಿ ಒಂದು ಬಾಂಡ್ಸ್ನಲ್ಲಿ ಇಶ್ಯೂ ಮಾಡ್ತಾರೆ. ಅದರಿಂದ ಕಮ್ಮಿ ರಿಸ್ಕ್ ಇರುತ್ತೆ, ಅದೇ ರೀತಿ ಕಮ್ಮಿ ರಿಟರ್ನ್ಸ್ ನಮಗೆ ಸಿಗುತ್ತೆ. ನಂಬರ್ 3 ಹೈಬ್ರಿಡ್ ಫಂಡ್ಸ್ ಅಂತ ಕರಿತೀವಿ. ಇದು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ, ಅಂದರೆ ಈ ಒಂದು ನಾವೇನು ಇನ್ವೆಸ್ಟ್ ಮಾಡಿರ್ತೀವಲ್ವ ಅಮೌಂಟ್, ಅದನ್ನು ಇವರು ಈಕ್ವಿಟಿ ಅಂದರೆ ಶೇರ್ಸಲ್ಲಿ ಸ್ವಲ್ಪ, ಡೆಬ್ಟ್ ಫಂಡ್ ಅಂದರೆ ಇವಾಗ ಹೇಳಿದ್ನಲ್ವ ಬ್ಯಾಂಕ್, ಬಾಂಡ್ಸ್, ಗೋಲ್ಡ್ ಈ ರೀತಿಯಲ್ಲಿ ಎರಡೂ ಕಡೆನೂ ಇವರು ಮಿಕ್ಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದರಿಂದ ಇದನ್ನು ಬ್ಯಾಲೆನ್ಸ್ ಫಂಡ್ ಅಂತ ಕರಿತೀವಿ. ಫೋರ್ತ್ ಒನ್ ಏನಂದರೆ ಇಂಡೆಕ್ಸ್ ಫಂಡ್ ಇದೆ. ಇಂಡೆಕ್ಸ್ ಫಂಡ್ ಏನಂದರೆ Nifty 50, ಸೆನ್ಸೆಕ್ಸ್ ಅಲ್ಲಿ ಇರ್ತಕ್ಕಂಥ ಒಂದು 50 ಕಂಪ್ನಿಗಳಲ್ಲಿ ಮಾತ್ರ ನಮ್ಮ ಒಂದು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದರಲ್ಲಿ ಕಡಿಮೆ ರಿಸ್ಕ್ ಇರುತ್ತೆ, ಅದೇ ರೀತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಬರುತ್ತೆ. ಫಿಫ್ತ್ ಒನ್ ಗೋಲ್ಡ್ ಫಂಡ್ಸ್ ಅಥವಾ ಗೋಲ್ಡ್ ETF. ನಮ್ಮ ಒಂದು ಹೂಡಿಕೆ ಮಾಡಿರ್ತಕ್ಕಂಥ ಒಂದು ಅಮೌಂಟ್ನ ಇವರು ಡೈರೆಕ್ಟಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ.
ಅಂದರೆ ಗೋಲ್ಡ್ ಫಂಡ್ನಲ್ಲಿ ಗೋಲ್ಡ್ ETFsನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದನ್ನು ನಾವು ಗೋಲ್ಡ್ ಫಂಡ್ ಅಥವಾ ಗೋಲ್ಡ್ ETF ಅಂತಲೂ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮ್ಯೂಚುವಲ್ ಫಂಡಲ್ಲಿ ಅಂದರೆ 2 ಟೈಪ್ಸ್ ಇದೆ. ಒಂದು ಲಂಪ್ಸಮ್, ಇನ್ನೊಂದು ಸಿಪ್. ಲಂಪ್ಸಮ್ ಅಂದರೆ ಒಟ್ಟಿಗೆ ಒಂದು ದೊಡ್ಡ ಮೊತ್ತದ ಅಮೌಂಟ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು. ಎಕ್ಸಾಂಪಲ್ 50,000 ಇರ್ಬೋದು, ಅಥವಾ 1 ಲ್ಯಾಕ್ ಇರ್ಬೋದು, ಅಥವಾ 2 ಲ್ಯಾಕ್, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ. ಸೆಕೆಂಡ್ ಒನ್ ಸಿಪ್. ಸಿಪ್ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಕರಿತೀವಿ. ಪ್ರತಿ ತಿಂಗಳು ನಾವೊಂದು 500 ಇಲ್ಲ 1000, 2000 ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮಂತ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಸಿಪ್ ಅಂತ ಕರಿತೀವಿ. ಇದನ್ನು ನಾವು ಸಿಪ್ನ ಕನ್ಸಿಸ್ಟೆನ್ಸಿ ಪ್ಲಸ್ ಡಿಸಿಪ್ಲಿನಿಂದ ಮಾಡಿದ್ರೆ ಪ್ಲಸ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. ಓಕೆನಾ? ಇದರಲ್ಲಿ ಸ್ನೇಹಿತರೆ, ಮ್ಯೂಚುವಲ್ ಫಂಡ್ಸಲ್ಲಿ NAV ಎಂದರೇನು ಅಂತ ನಿಮಗೊಂದು ಡೌಟ್ ಇರ್ಬೋದು. NAV ಅಂದರೆ ಫಂಡ್ನ ಒಟ್ಟು ಮೌಲ್ಯ ಡಿವೈಡೆಡ್ ಬೈ ಒಟ್ಟು ಯೂನಿಟ್ಗಳು. ಅಂದರೆ ಎಕ್ಸಾಂಪಲ್, ಇವಾಗ ನಾವು ಯಾವುದಾದ್ರೂ ಒಂದು ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಆ ಒಂದು ಫಂಡ್ ಮೌಲ್ಯ 100 ಕೋಟಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಅದರ ಯೂನಿಟ್ಸ್ ಬಂದುಬಿಟ್ಟು 10 ಕೋಟಿ ಯೂನಿಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಆದರೆ ಒಂದು ಯೂನಿಟ್ನ ಬೆಲೆ 10 ರೂಪಾಯಿ ಇರುತ್ತೆ. ಈ ಒಂದು ಫಂಡ್ನ ನಾವು ಸೆಲೆಕ್ಟ್ ಮಾಡುವಾಗ ನೋಡಬೇಕಾದ ಒಂದು ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ ಏನಂದರೆ, ಫಂಡ್ ಮ್ಯಾನೇಜ್ ಮಾಡುವ ವೆಚ್ಚ ಅಂದರೆ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಕರಿತೀವಿ. ಈ ಒಂದು ಫಂಡ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರು ಸ್ವಲ್ಪ ಎಕ್ಸ್ಪೆನ್ಸ್ ರೇಷಿಯೋ ಅಂತ ನಮ್ಮ ಒಂದು ಅಮೌಂಟ್ನಲ್ಲಿ ಡಿಡಕ್ಟ್ ಮಾಡ್ತಾರೆ. ಅದು 0.3%ಇಂದ 2% ಒಳಗಡೆನೇ ಇರಬೇಕು. ಅದಕ್ಕೆ ಮೇಲೆ ಇದ್ದರೆ ನಮಗೆ ಬರುವಂಥ ರಿಟರ್ನ್ಸ್ ಕಮ್ಮಿ ಆಗುತ್ತೆ. ಇದನ್ನು ನೀವು ಕಂಪಲ್ಸರಿ ಗಮನಿಸಬೇಕು. ನೆಕ್ಸ್ಟ್, ವಾಟ್ ಈಸ್ ರಿಸ್ಕ್ ಇನ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಯಾವ ರೀತಿ ರಿಸ್ಕ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈಕ್ವಿಟಿ ಮ್ಯೂಚುವಲ್ ಫಂಡ್ ತೊಗೊಂಡ್ರೆ ನಿಮಗೆ ಹೈ ರಿಸ್ಕ್ ಬರುತ್ತೆ. ಡೆಬ್ಟ್ ಫಂಡ್ ತೊಗೊಂಡ್ರೆ ಲೋ ರಿಸ್ಕ್ ಬರುತ್ತೆ. ಇದು ಮಾರ್ಕೆಟ್ ವಾಲಿಟಾಲಿಟಿ ಮೇಲೇನೂ ಡಿಪೆಂಡ್ ಆಗುತ್ತೆ. ಅಂದರೆ ಶೇರ್ ಮಾರ್ಕೆಟ್ ಮೇಲೆ ಹೋದಾಗ ನಮ್ಮ ಒಂದು ರಿಟರ್ನ್ಸ್ ಕೂಡ ಹೆಚ್ಚಾಗುತ್ತೆ, ಶೇರ್ ಮಾರ್ಕೆಟ್ ಡೌನ್ ಆದಾಗ ನಮ್ಮ ಒಂದು ರಿಟರ್ನ್ಸ್ ಕೂಡ ಕಮ್ಮಿ ಆಗುತ್ತೆ. ಸ್ಟೇಬಲ್ ರಿಟರ್ನ್ಸ್ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದೇ ರೀತಿ ಎಕನಾಮಿಕ್ ಕಂಡೀಷನ್ಸ್ ಅಂದರೆ ಗ್ಲೋಬಲ್ ಆಗಿ ಯಾವುದೇ ರೀತಿ ಎಕನಾಮಿಕ್ ಕಂಡೀಷನ್ಸ್ ಆದರೂ, ಇವಾಗ ಟ್ರಂಪ್ ಎಲ್ಲ ಟ್ರೇಡ್ ವಾರ್ ಎಲ್ಲ ಮಾಡ್ತಾ ಇದ್ದಾರಲ್ವ, ಇಲ್ಲವ ಯಾವುದಾದ್ರೂ ವಾರ್ ನಡೆಯೋದು, ಈ ರೀತಿ ಒಂದು ಎಕನಾಮಿಕ್ ಕಂಡೀಷನ್ಸ್ ಏನೇ ಆದ್ರೂ ಗ್ಲೋಬಲಲ್ಲಿ ಆಲ್ಮೋಸ್ಟ್ ನಮ್ಮ ಒಂದು ಮಾರ್ಕೆಟ್ ಮೇಲೇ ಅಲ್ಲ, ಈ ಪ್ರಪಂಚದಲ್ಲಿ ಎಲ್ಲ ಒಂದು ಶೇರ್ ಮಾರ್ಕೆಟ್ ಮೇಲೂ ಅದು ಪ್ರಭಾವ ಬೀರುತ್ತೆ. ಆಗ ಸಹ ನಮ್ಮ ಒಂದು ಹೂಡಿಕೆಯ ಇಂಟ್ರೆಸ್ಟ್, ನಮ್ಮ ಒಂದು ರಿಟರ್ನ್ಸ್ ಹೆಚ್ಚು ಕಮ್ಮಿ ಆಗುತ್ತೆ. ಅದೇ ರೀತಿ ಇಂಟ್ರೆಸ್ಟ್ ರೇಟ್ ಚೇಂಜಸ್ ಅಂದರೆ RBI ಅವರು ಇಂಟ್ರೆಸ್ಟ್ ರೇಟ್ ಚೇಂಜ್ ಮಾಡ್ತಾ ಇರ್ತಾರಲ್ವ, ಅವಾಗವಾಗ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡ್ತಾರೆ ಅಥವಾ ಜಾಸ್ತಿ ಮಾಡ್ತಾರೆ. ಇದ್ರ ಮೇಲೆ ಕೂಡ ಸಹ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಡಿಪೆಂಡ್ ಆಗುತ್ತೆ. ಆದರೆ ಒಂದಂತೂ ನೆನ್ಪಿಟ್ಕೊಳ್ಳಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಸ್ಕ್ ಕಡಿಮೆ ಸಿಗುತ್ತೆ, ರಿಟರ್ನ್ಸ್ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮ್ಯೂಚುವಲ್ ಫಂಡ್ಸ್ ರಿಟರ್ನ್ಸ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂಡ್ರೆ, ಪಾಸ್ಟ್ ಪರ್ಫಾರ್ಮೆನ್ಸ್ನ ನೀವು ಚೆಕ್ ಮಾಡಬೇಕು. ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಅದರ ರಿಟರ್ನ್ಸ್ ಯಾವ ರೀತಿ ಇತ್ತು ಅಂದರೆ ಪಾಸ್ಟ್ ಪರ್ಫಾರ್ಮೆನ್ಸ್ 1 ಇಯರ್, 3 ಇಯರ್, 5 ಇಯರ್ಸ್ CAGRನ ನೋಡಬೇಕು. ಆ ಒಂದು ಫಂಡ್ 5 ಇಯರ್, 3 ಇಯರ್ಸಲ್ಲಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಅಂತ. ಸಿಪ್ ರಿಟರ್ನ್ಸ್ ಮತ್ತು ಲಂಪ್ಸಮ್ ರಿಟರ್ನ್ಸ್ ಎರಡನ್ನೂ ನೋಡೋದು ಮುಖ್ಯ. ನೀವು ಈ ಅಮೌಂಟ್ ಸಿಪ್ ಮಾಡಿದರೆ ಎಷ್ಟು ನಿಮ್ಗೆ ರಿಟರ್ನ್ಸ್ ಸಿಗ್ತಾಯಿತ್ತು, ಇಲ್ಲ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟು ನಿಮಗೆ ರಿಟರ್ನ್ಸ್ ಸಿಗ್ತಾಯಿತ್ತು ಅನ್ನೋದನ್ನು ನೀವು ಚೆಕ್ ಮಾಡಬೇಕು. ಎಕ್ಸಾಂಪಲ್, ಲಾಂಗ್ ಟರ್ಮ್ಗೆ ತಗೊಳ್ಳಿ, 10,000 ಪರ್ ಮಂತ್ ಸಿಪ್ ಮಾಡಿದ್ದೀರಾ, 15 ವರ್ಷ ಮಾಡಿದ್ದೀರಾ ಅಂದ್ಕೊಳ್ಳಿ, 40 lakhs ಅಸ್ಯೂಮಿಂಗ್ ಅಂದರೆ 12% CAGR ಸಿಕ್ಕಿದೆ ಅಂತ ಅರ್ಥ. ಒಂದು ಬೆಸ್ಟ್ ಮ್ಯೂಚುವಲ್ ಫಂಡ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕಂದ್ರೆ 3 to 5 years ಟ್ರ್ಯಾಕ್ ರೆಕಾರ್ಡ್ನ ಚೆಕ್ ಮಾಡಿ. ಫಂಡ್ ಮ್ಯಾನೇಜರ್ ಎಕ್ಸ್ಪೀರಿಯೆನ್ಸ್ ಅಂದರೆ ಅವ್ರ ಫಂಡ್ ಮ್ಯಾನೇಜರ್ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ, ಯಾವ್ಯಾವ ಫಂಡ್ಸ್ನ ಅವ್ರು ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅವರ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇದೆ ಅದನ್ನು ಚೆಕ್ ಮಾಡಿ. ಥರ್ಡ್ ಒನ್, ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟಿರುತ್ತೆ ಅದನ್ನು ನೀವು ಸಹ ಚೆಕ್ ಮಾಡಬೇಕು. ಇನ್ನೊಂದು AUM ಅಂದರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್, ಯಾವ ಕಂಪ್ನಿ ಅದನ್ನು ಅಸೆಟ್ ಮ್ಯಾನೇಜ್ ಮಾಡ್ತಾ ಇದೆ, ಯಾವ ಕಂಪ್ನಿ ಮಾಡ್ತಾ ಇದೆ ಅಂತಲೂ ನೀವು ತಿಳ್ಕೊಬೇಕು. ಅದೇ ರೀತಿ ನೀವು ಕನ್ಸಿಸ್ಟೆನ್ಸಿಯಾಗಿ ಅದು ರಿಟರ್ನ್ಸ್ ಕೊಡ್ತಾ ಇದೆಯಾ, ಆ ಒಂದು ಫಂಡ್ ಕನ್ಸಿಸ್ಟೆನ್ಸಿಯಾಗಿ ರಿಟರ್ನ್ಸ್ ಕೊಡ್ತಾ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು. ರಿಸ್ಕ್ ಲೆವೆಲ್ ಅಂದರೆ ನಿಮ್ಮ ಒಂದು ರಿಸ್ಕ್ಗೆ ತಕ್ಕಂಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಗೋಲ್ ಬೇಸ್ಡ್ ಸೆಲೆಕ್ಷನ್ ಅಂದರೆ ನಿಮ್ಮ ಒಂದು ಗೋಲ್ ಲಾಂಗ್ ಟರ್ಮ್ ಇದೆಯಾ, ಶಾರ್ಟ್ ಟರ್ಮ್ ಇದೆಯಾ, ಅದರ ಮೇಲೆ ಒಂದು ಡಿಪೆಂಡ್ ಮಾಡಿ ನಿಮಗೆ ಯಾವುದು ಸೂಟ್ ಆಗುತ್ತೋ ಆ ರೀತಿ ಒಂದು ಫಂಡ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಕೊನೆಗೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮ್ಯೂಚುವಲ್ ಫಂಡಲ್ಲಿ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಆ್ಯಪ್ಸ್ ಇರುತ್ತೆ ಕೆಲವು, ಸೇಫ್ ಅಂಡ್ ಸೆಬಿ ರಿಜಿಸ್ಟರ್ಡ್ ಆ್ಯಪ್ಸ್ ಅಂತ ಕೆಲವಿರುತ್ತೆ. ಗ್ರೋ ಇದೆ, ಜಿರೋದಾ ಇದೆ,
ಅಬ್ಸ್ಟಾಕ್ಸ್ ಇದೆ, ಈ ರೀತಿ ಕೆಲವು ಆ್ಯಪ್ಸ್ ಇದೆ. ಅದ್ರ ಮುಖಾಂತರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಥವಾ ಡೈರೆಕ್ಟಾಗಿ ಹೋಗಿ ನೀವು ಬ್ಯಾಂಕ್ನಲ್ಲೂ ಸಹ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. HDFC ಬ್ಯಾಂಕ್ ಇದೆ, ICICI ಬ್ಯಾಂಕ್ ಇದೆ, SBI ಬ್ಯಾಂಕ್ ಇದೆ. ಅಲ್ಲೂ ಸಹ ನಿಮಗೆ ಮ್ಯೂಚುವಲ್ ಫಂಡ್ಸ್ ಅವೈಲೇಬಲ್ ಇದೆ. ಅಲ್ಲಿ ಕೂಡ ನೀವು ಅದನ್ನು ತಗೋಬೋದು. ಇದಕ್ಕೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಒಂದು KYC ಕಂಪ್ಲೀಟ್ ಮಾಡಬೇಕು, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಬೇಕು, ಫಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಫಂಡ್ ಬೇಕು ಅಂತ. ಅದಾದಮೇಲೆ ನೀವು ಸಿಪ್ ಮಾಡ್ತೀರವ ಅಥವಾ ಲಂಪ್ಸಮ್ ಅಮೌಂಟ ಅಂತ ಚೂಸ್ ಮಾಡಿ. ಅದಾದಮೇಲೆ ಕನ್ಫರ್ಮ್ ಟು ಇನ್ವೆಸ್ಟ್ ಅಂತ ಕೊಡಿ. ನಾವು ಕಾಮನಾಗಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾವ ರೀತಿ ತಪ್ಪನ್ನ ಅವಾಯ್ಡ್ ಮಾಡಬೇಕಂದ್ರೆ ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದನ್ನು ನಿಲ್ಲಿಸಬೇಕು. ಅಂದರೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ 1 ತಿಂಗಳಿಗೆ 2 ತಿಂಗಳಿಗೆ ಅಥವಾ 6 ತಿಂಗಳಿಗೆ ಅಮೌಂಟ್ ಬೇಕಂದರೆ ದಯವಿಟ್ಟು ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಶಾರ್ಟ್ ಟರ್ಮ್ಗೆ ನಮಗೆ ಸೂಕ್ತ ಅಲ್ಲ. ಮಾರ್ಕೆಟ್ ಕ್ರ್ಯಾಶ್ ಆದಾಗೂ ಕೂಡ ನಿಮ್ಮ ಒಂದು ಸಿಪ್ನ ನೀವು ನಿಲ್ಲಿಸಬಾರ್ದು. ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಯಾವಾಗೂ ಇರುತ್ತೆ, ಅದು ಕಾಮನ್. ಬಟ್ ಡೌನ್ ಆದಾಗ ನಿಮ್ಮ ಒಂದು ಸಿಪ್ನ ನಿಲ್ಲಿಸಬೇಡಿ. ಯಾಕಂದರೆ ನೀವು ಅದರಲ್ಲಿ ರಿಟರ್ನ್ಸ್ನ ಹೆಚ್ಚಾಗಿ ಪಡ್ಕೊಳ್ಳೋದನ್ನು ಕಳ್ಕೊಳ್ತೀರಾ. ಮತ್ತು ಓವರ್ ಡೈವರ್ಸಿಫಿಕೇಷನ್ ಅಂದರೆ ಆ ಫಂಡ್ ಈ ಫಂಡ್ ಅದು ಇದು ಅಂತ ಎಲ್ಲ ಓವರ್ ಡೈವರ್ಸಿಫಿಕೇಷನ್ ಮಾಡೋದನ್ನು ನಿಲ್ಲಿಸಿ. ನಿಮಗೆ ಸೂಕ್ತ ಆಗಿರ್ತಕ್ಕಂಥ ನಿಮಗೆ ಒಂದು ಕೆಪಬಿಲಿಟಿ ಎಷ್ಟಿದೆ ಮ್ಯಾನೇಜ್ ಮಾಡೋಕ್ಕೆ ಅಷ್ಟು ಒಂದು ಫಂಡ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಹೈ ಎಕ್ಸ್ಪೆನ್ಸ್ ರೇಷಿಯೋ ಇರತಕ್ಕಂಥ ಫಂಡ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ನಿಮಗೆ ಬರ್ತಕ್ಕಂಥ ಒಂದು ರಿಟರ್ನ್ಸ್ ಕಮ್ಮಿ ಆಗುತ್ತೆ. ಅದೇ ರೀತಿ ಫ್ರೆಂಡ್ಸ್ ಸಜೆಸ್ಟ್ ಕೇಳಿ ಇನ್ವೆಸ್ಟ್ ಮಾಡೋದನ್ನು ನಿಲ್ಲಿಸಿ. ಆ ಫ್ರೆಂಡ್ ಹೇಳಿದ್ರು, ಈ ಫ್ರೆಂಡ್ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅಲ್ಲಿ ಎಲ್ಲೋ ಸೋಷಿಯಲ್ ಮೀಡಿಯಾನಲ್ಲಿ ನೋಡಿದೆ ಈ ಫಂಡ್ ಚೆನ್ನಾಗಿ ವರ್ಕ್ ಮಾಡುತ್ತಂತೆ, ಈ ಫಂಡ್ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಅಂತ ಈ ರೀತಿ ಒಂದು ಸಜೆಷನ್ ತೊಗೊಂಡು ಮಾಡೋದನ್ನು ಫಸ್ಟ್ ನಿಲ್ಲಿಸಿ. ಮ್ಯೂಚುವಲ್ ಫಂಡ್ ಅಂದರೆ ಆಲ್ಮೋಸ್ಟ್ ಈಕ್ವಲ್ ಟು ಸ್ಟಾಕ್ ಮಾರ್ಕೆಟ್ ಥರನೇ ಇರುತ್ತೆ. ಬಟ್ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಅವಶ್ಯಕತೆ ಇಲ್ಲ, ಇರೋದು ಬೇಕಾಗಿಲ್ಲ. ಯಾಕಂದರೆ ಇಲ್ಲಿ ನಿಮ್ಮ ಅಮೌಂಟ್ನ ಡೈರೆಕ್ಟಾಗಿ ನೀವು ಮ್ಯಾನೇಜ್ಮೆಂಟ್ ಮಾಡಲ್ಲ, ಹೂಡಿಕೆ ಮಾಡಲ್ಲ. ಅದಕ್ಕಂತ ಒಂದು ಫಂಡ್ ಮ್ಯಾನೇಜರ್ ಇರ್ತಾರೆ, ಅವರು ನಿಮ್ಮ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವರು ಕಂಪ್ನಿಗಳ ಬಗ್ಗೆ ರಿಸರ್ಚ್ ಮಾಡ್ತಾರೆ. ನಿಮ್ಗೆ ಇಲ್ಲಿ ರಿಸರ್ಚ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಕಂಪ್ನಿಗಳ ಬಗ್ಗೆ. ನೀವೇನು ತಿಳ್ಕೊಬೇಕಂದ್ರೆ ಫಂಡ್ನ ಟ್ರ್ಯಾಕ್ ರೆಕಾರ್ಡ್ ಆ್ಯಂಡ್ ಯಾವ ರೀತಿ ಕನ್ಸಿಸ್ಟೆನ್ಸಿ ರಿಟರ್ನ್ಸ್ ಕೊಟ್ಟಿದೆ, ಎಕ್ಸ್ಪೆನ್ಸ್ ರೇಷಿಯೋ ಏನು, ಇದನ್ನು ನೀವು ಗಮನಿಸಬೇಕಷ್ಟೇ. ಇನ್ನು ಕೆಲವರಿಗೆ ಒಂದು ತಪ್ಪು ಭಾವನೆ ಇರುತ್ತೆ, ಮ್ಯೂಚುವಲ್ ಫಂಡ್ಸ್ ಅಂದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಓನ್ಲಿ ರಿಚ್ ಪೀಪಲ್ಗೆ, ಅಂದರೆ ನಮ್ಗೆ ಅದು ಸೂಟ್ ಆಗಲ್ಲ. ಇದು ತಪ್ಪು ಕಲ್ಪನೆ. ಯಾಕಂದರೆ ಎನಿವನ್ ಕ್ಯಾನ್ ಸ್ಟಾರ್ಟ್ ವಿತ್ ದ ಸಿಪ್ ವಿತ್ ಜಸ್ಟ್ 100 rupees. ಅಂದರೆ ಎಲ್ಲರೂ ಶುರು ಮಾಡ್ಬೋದು. ಕನಿಷ್ಠ ಪಕ್ಷ 100 ರೂಪಾಯಿಂದ ನಾವು ಮ್ಯೂಚುವಲ್ ಫಂಡ್ಸಲ್ಲಿ ಹಾಕುವಂಥ ಒಂದು ಆಪ್ಷನ್ ಇವಾಗ ಎಲ್ಲ ಕಡೆಯೂ ಅವೈಲಬಿಲಿಟೀಸ್ ಇದೆ. ಮ್ಯೂಚುವಲ್ ಫಂಡ್ಸಲ್ಲಿ ರಿಟರ್ನ್ಸ್ ಅಂದರೆ ಗ್ಯಾರಂಟೀಡ್ ರಿಟರ್ನ್ಸ್ ಬೇಕಂದರೆ ನಿಮಗೆ ನಿಮ್ಮ ಒಂದು ವಿಷನ್ ಏನು ಇರುತ್ತಲ್ವ, ಇನ್ವೆಸ್ಟ್ಮೆಂಟ್ ವಿಷನ್, ಅದು ಗ್ಯಾರಂಟಿ ಲಾಂಗ್ ಟರ್ಮ್ಗಿರಬೇಕು. ಆಗ ಮಾತ್ರ ನೀವು ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಫಾರ್ ಹೂಮ್ ಮ್ಯೂಚುವಲ್ ಫಂಡ್ಸ್ ಆರ್ ಬೆಸ್ಟ್ ಅಂದರೆ ಯಾರಿಗೆ ಇದು ಮ್ಯೂಚುವಲ್ ಫಂಡ್ಸ್ ಬೆಸ್ಟ್ ಆಗುತ್ತೆ ಅಂದರೆ ಬಿಗಿನರ್ಸ್, ಅಂದರೆ ಇನ್ವೆಸ್ಟ್ ಮಾಡಬೇಕು, ನೀವು ತುಂಬ ಒಂದು ಫೈನಾನ್ಷಿಯಲ್ ನಾಲೆಜ್ ಬಗ್ಗೆ ತುಂಬ ಬಿಗಿನರ್ಸ್ ಅಂದರೆ ಇವಾಗ ತಾನೇ ಕಲಿತಾ ಇರ್ತೀರ ಅಂದ್ಕೊಳ್ಳಿ, ಅಂಥವ್ರಿಗೆ ಮ್ಯೂಚುವಲ್ ಫಂಡ್ಸ್ ಸೂಟ್ ಆಗುತ್ತೆ. ಅದೇ ರೀತಿ ನಾವು ಸತತವಾಗಿ ಹೂಡಿಕೆ ಮಾಡಲು ಬಯಸೋರು, ಅಂದರೆ ಕನ್ಸಿಸ್ಟೆನ್ಸ್ ಆಗಿ ಮಂತ್ಲಿ ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇದೆ, ಸ್ವಲ್ಪ ಎಲ್ಲೋ ಒಂದು ಕಡೆ ಸೇವ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಮ್ಯೂಚುವಲ್ ಫಂಡ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದೇ ರೀತಿ ನಿಮಗೆ ಲಾಂಗ್ ಟರ್ಮ್ ಗೋಲ್ಸ್ ಇರಬೇಕು, ಯಾವುದಾದ್ರೂ ಮನೆ ಕಟ್ಟಬೇಕು, ಇಲ್ಲ ಮಕ್ಕಳ ಎಜುಕೇಷನ್ ಇರ್ಬೋದು, ಇಲ್ಲ ನಿಮ್ಮೊಂದು ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಇರ್ಬೋದು. ಈ ರೀತಿ ಲಾಂಗ್ ಟರ್ಮ್ ಗೋಲ್ಸ್ ಇದ್ದಾಗ ನೀವು ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ಇದು ಮ್ಯೂಚುವಲ್ ಫಂಡ್ಗಳ ಸಂಪೂರ್ಣ ವಿವರ A to Z. ನೀವು ಈ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆ ಏನು ಅನಿಸ್ತಿತ್ತು, ಮ್ಯೂಚುವಲ್ ಫಂಡ್ಸ್ ಯಾವ ರೀತಿ, ಅದ್ರ ಬಗ್ಗೆ ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ, ಅಥವಾ ಈಕ್ವಿಟಿ ಫಂಡ್, ಡೆಬ್ಟ್ ಫಂಡ್, ಆ ರೀತಿ ನಿಮ್ಗೆ ಯಾವುದಾದ್ರೂ ಇನ್ ಡೀಟೇಲ್ ಬೇಕು, ಡೌಟ್ ಇದೆ ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಆದಷ್ಟು ನಿಮ್ಮ ಒಂದು ಕಮೆಂಟ್ಗೆ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೂ ನಮ್ಮ ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಹಣಕಾಸು ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.